ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಈಗ ಏನು ಹಿಡ್ಕಲ್ ಡ್ಯಾಮ್ ನಿಂದ ಹಿಡ್ಕೊಂಡು ಧಾರವಾಡಕ್ಕೆ ಏನು ನೀರನ್ನ ಸರಾಜು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಅಂತಂದ್ರೆ ಔದ್ಯೋಗಿಕರಣಕ್ಕಂತೇಳಿ ಯಾರಿಗೂ ಗೊತ್ತಾಗದೆ ಒಂದು ಷಡ್ಯಂತ್ರ ಮಾಡಿ ಧಾರವಾಡದಿಂದ ಹಿಡ್ಕಲ್ ಜಲಾಶಯದವರೆಗೆ ಏನೊಂದು ಪೈಪ್ಲೈನ್ ಮಾಡ್ತಾ ಇದ್ದಾರೆ 4 ಫುಟ್ ಕೆಳಗಡೆ ಮಾಡಿ ಯಾರಿಗೂ ರೈತರಿಗೂ ಗೊತ್ತಾಗದಂಗೆ ರಾತ್ರಿ ಎಲ್ಲ ಹಡ್ಡಿ ಮಾಡ್ತಾ ಇದಾರ. ಅದನ್ನು ಯಾವುದೇ ಅದಕ್ಕೆ ಟೆಂಡರ್ ಕೂಡ ಆಗಿಲ್ಲ, ಯಾವುದೇ ಅದಕ್ಕೆ ಪರವಾನಗಿ ಇಲ್ದೇ ಇದನ್ನೆಲ್ಲ ಕೆಲಸ ಮಾಡಿದಾರೆ. ಇದನ್ನ ದುರ್ದೈವದ ಸಂಗತಿ ಇದೆ. ಸರ್ಕಾರದಿಂದ ಈ ರೀತಿ ಕೆಲಸ ಆಗ್ತಿರೋದು ನಾವು ನಮ್ಗೆ ತಿಳ್ಕೊಂಡು ಬೇಜಾರಾಗ್ತಾ ಇದೆ. ಈಗ ಇದೊಂದೇನು ಔದ್ಯೋಗೀಕರಣ ಅಂತೇಳಿ ಔದ್ಯೋಗೀಕರಣಕ್ಕಂತೇಳಿ ನೀರನ್ನ ಬಿಡುಗಡೆ ಇಲ್ಲಿಂದ ಮಾಡಿದ್ರೆ ಹಿಡ್ಕಲ್ದಿಂದ ನಾಳೆ ಬರುವಂತ ದಿವಸದಲ್ಲಿ ಬೆಳಗಾವಿಯಲ್ಲಿ ಅಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಗೆಲ್ಲ ಇದರ ಸಂಕಟ, ನೀರಿನ ಸಂಕಟ ಬರ್ತದೆ. ಯಾಕಂದ್ರೆ ಇದರಲ್ಲಿ ಬರುವಂತ ಈಗಾಗಲೇ ಹಿಡ್ಕಲ್ ಡ್ಯಾಮ್ನಿಂದ ಮೂಡಲ್ಗಿ, ಹುಕ್ಕೇರಿ, ರಾಯಬಾಗ, ಮಾಲಿಂಗ್ಪುರ್, ಮುದೋಳ್, ಇದು ಚಿಕ್ಕೋಡಿ, ಆಮೇಲೆ ಇದರವರೆಗೆ ಗೋಕಾಕ, ಅರ್ಬಾವಿ ಮತ್ತು ಬಾಗಲಕೋಟೆವರೆಗೆ ಎಲ್ಲ ಕಡೆಯಿಂದ ನೀರು ಸಪ್ಲೈ ಆಗೋದು ಇಲ್ಲಿಂದನೇ. ನಾಳೆ ಬರುವಂತ ದಿವಸದಲ್ಲಿ ಬೆಳಗಾವಿಯಲ್ಲಿ ಈಗಾಗಲೇ ನಮ್ಗೆ ಏನು ಒಂದು 25% ನೀರು, 20-25% ಕುಡಿಯೋಕೆ ನೀರು ಬಳಕೆ ಆಗ್ತದೆ. ಅದಾದ ನಂತರ ಮುಂದೆಲ್ಲ ರೈತರ ಎಡದಂಡೆ ಮತ್ತು ಬಲದಂಡೆಯಿಂದ ಕಾಲುವೆಗಳ ಮೂಲಕ ರೈತರಿಗೆ ಕುಡಿಯೋಕೆ ಮತ್ತು ಶೇಖರಣೆ ಮಾಡೋದಕ್ಕೆ ನೀರು ಬಿಡುಗಡೆ ಮಾಡ್ತಾರ. ಬಟ್ ಅದು ಇವತ್ತಿನ ದಿವಸ ಇದನ್ನ ನೋಡಿದಿರ್ತಾವೆಲ್ಲ. ಹೋದ ವರ್ಷ ಎಲ್ಲ ಏಪ್ರಿಲ್ ಮೇಗ್ ಅಂತಂದ್ರ ನೀರ ಮುಗಿದು ಬಿಟ್ಟಿರ್ತಾವ. 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ಬಿಡ್ತಾರ ನೀರು. ಮತ್ತು ಬರುವಂತ ದಿವಸಗಳೊಳಗೆ ಇದೊಂದ್ ವೇಳೆ ಏನಾದ್ರು ಔದ್ಯೋಗೀಕರಣಕ್ಕಂತ ನೀರಿನ ಸರಬರಾಜು ಮಾಡ್ಬಿಟ್ರ ಅಂತಂದ್ರ ಜನವರಿ ಫೆಬ್ರವರಿಕನ ನೀರಿನ ನೀರು ಕಡಿಮೆ ಆಗ್ಬಿಡ್ತೈತೆ, ಆಮೇಲೆ ಸಮಸ್ಯೆ ಆಗ್ಬಿಡ್ತೈತಿ. ಅದಕ್ಕಂತೇಳಿ ಬೆಳಗಾವಿಯಲ್ಲಿರುವಂತ ಸಂಘ ಸಂಸ್ಥೆಗಳು ಇವತ್ತಿನ ದಿವಸ ಕೂಡಿ ಎಲ್ಲಾ ಸಮಾಜದವರು, ಎಲ್ಲಾ ಸಂಘ ಸಂಸ್ಥೆಗಳು ಜಾತ್ಯತೀತವಾಗಿ ಎಲ್ಲಾ ಪಕ್ಷದವರು ಎಲ್ಲರೂ ಕೂಡ ಇವತ್ತಿನ ದಿವಸ ಒಂದು ಮಾನ್ಯ ಜಿಲ್ಲಾಧಿಕಾರಿಗೆ ಅವರಿಗೆ ಹಾಗೂ ಪ್ರಾದೇಶಿಕ ಆಯುಕ್ತರಿಗೆ, ಯಾಕಂದ್ರೆ ಪ್ರಾದೇಶಿಕ ಆಯುಕ್ತರು 7 ಜಿಲ್ಲೆಗೆ ಅವರು ಆಯುಕ್ತರಾಗಿರ್ತಾರ. ಹಾಗಾಗಿ ಬೆಳಗಾವಿ, ಬಿಜಾಪುರ, ಚಿಕ್ಕೋಡಿ ಈ ಎಲ್ಲಾ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇರ್ತದೆ. ಅದಕ್ಕಾಗಿ ಅದನ್ನ ತತ್ಕ್ಷಣವಾಗಿ ಕಾರ್ಯವನ್ನು ನಿಲ್ಲಿಸಬೇಕಂತ ತಿಳ್ಕೊಂಡು ನಾವು ಈಗಾಗಲೇ ಒಂದು ಮನವಿ ಮಾಡ್ತಾ ಇದ್ದೇವೆ. ಮತ್ತು ಒಂದು ಸರ್ಕಾರಕ್ಕೆ ಒಂದು ಗಡುವು ಕೂಡ ಕೊಡ್ತಾ ಇದ್ದೀವಿ. ಇನ್ನೊಂದು 15 ದಿವಸ ನಾವು ಒಂದು ವೇಳೆಯನ್ನು ಕೊಟ್ಟು 15 ದಿವಸದಲ್ಲಿ ಇದನ್ನ ಕೆಲಸನ ಮತ್ತು ಇದೇನು ಕೆಲಸ ನಿಲ್ಲಿಸದೆ ಹೋದ್ರೆ ಬರುವಂತ ದಿನದಲ್ಲಿ ಉಗ್ರವಾದಂತಹ ಹೋರಾಟ ಮಾಡ್ಬೇಕಾದಿತ್ತು. ಎಚ್ಚರಿಕೆ ಕೂಡ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಮಾತ್ರ ಪ್ರತಿಯೊಬ್ಬರ ಮನೆಯಲ್ಲಿ ಗಿಡಗಳಿಗೆ, ಮರಗಳಿಗೆ, ಪಶುಗಳಿಗೆ, ಪ್ರಾಣಿಗಳಿಗೆ ಎಲ್ಲರಿಗೂ ಕೂಡ ನೀರು ಬೇಕಾದಂತ ವಿಷಯ. ಒಂದ್ ವೇಳೆ ಇವ್ರಿಗೆ ನೀರ್ ಬೇಕಂತಂದ್ರೆ ಔದ್ಯೋಗೀಕರಣಕ್ಕ ಅಲ್ಲಿ ಕಪ್ಪದ ಗುಡ್ಡ ಅಂತ ಹೇಳಿದೆ. ಆ ಕಪ್ಪದ ಗುಡ್ಡದಿಂದ ಅಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ಗಿಡಗಳನ್ನ ಬೆಳೆಸಿ ಅಲ್ಲಿ ಮಳೆ ಕೂಡ ಜಾಸ್ತಿ ಆಗ್ತದೆ. ಆ ಮಳೆ ಆಗಿದ್ದ ನೀರನ್ನ ಅದನ್ನ ಉಳಿಸ್ಕೋಬೇಕಾಗಿತ್ತು. ಅದನ್ನ ಬೆಣ್ಣೆ ಹಳ್ಳ ಬರ್ತದೆ, ಬೆಣ್ಣೆ ಹಳ್ಳನ ಕ್ಲೀನ್ ಮಾಡ್ಕೊಂಡು ಅದ್ರಲ್ಲಿ ಹೂಳು ತೆಗೆದು ಬಿಟ್ರೆ ದೊಡ್ಡದಲ್ಲಿ ಚಕಡಾಂಶ ಎಲ್ಲ ಮಾಡ್ಕೊಂಡು ಅಲ್ಲೇ ನೀರನ್ನ ಸರಬರಾಜು ಮಾಡ್ಬೋದು. ಬಟ್ ಇದನ್ನ ಮಾಡದೆ ಇವರೆಲ್ಲ ಇಲ್ಲಿಂದ ಆ ಕಡೆ ತಗೊಂಡು ಹೋಗೋದು ಅವಶ್ಯಕತೆ ಏನಿದೆ. ಆಮೇಲೆ ಇಂಡಸ್ಟ್ರಿಯಲ್ಲಿ ಅವರ ಔದ್ಯೋಗೀಕರಣಕ್ಕಂತ ತಗೊಂಡು ಹೋಗ್ತಾರೆ. ಏನು ನೌಕರಿಗಳನ್ನೆಲ್ಲ ಬೆಳಗಾವಿಗೆ ಕೊಡ್ತಾ ಇದಾರ. ಇದನ್ನ ನೌಕರಿಗಳನ್ನ ಅದನ್ನ ಕೊಡ್ಬೇಕಾಗಿತ್ತು. ಮತ್ತೆ ಬೆಳಗಾವಿ ಮಾಡ್ಬೇಕಿತ್ತು. ಬೆಳಗಾವಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದೆ, ಕಾಮರ್ಸ್ ಇದೆ. ಬೆಳಗಾವಿಯಿಂದ ಇಂಡಸ್ಟ್ರಿಯಲ್ ಜನಕ್ಕನ್ನ ನೀರು ಕೊಡಂಗಿಲ್ಲ. ಅದ್ರ ಜೊತೆಗೆ ನಿಪ್ಪಾಣಿ ಒಳಗೆ ಮಾಡ್ಬೋದು, ಚಿಕ್ಕೋಡಿ ಒಳಗೆ ಮಾಡ್ಬೋದು, ಬೆಳಗಾವಿ ಒಳಗೂ ಕೂಡ ಇಂಡಸ್ಟ್ರಿಯಲ್ ಮಾಡಿ ಈ ಕಡೆನ ಸಮೀಪನ ಇತ್ತು. ಅದನ್ನ ಬೇರೆ ಏನಾದ್ರು ದಾರಿ ಮಾಡಿ ಮಾಡ್ಬೇಕಿತ್ತು. ಅದೇನಿಲ್ಲ ಇವ್ರಿಗೆ. ಇಲ್ಲಿಂದ ಬೆಳಗಾವಿಯಿಂದ ಹೆಂಗೀಗ ಎಲ್ಲಾ ಸ್ಕೀಮ್ಗಳು ಏನಿದಾವಲ್ಲ, ಈಗ ಹೈಕೋರ್ಟ್ ಅಲ್ಲೇ ಹೋಯ್ತು, ಆಮೇಲೆ ಉಡಾನ್ ಕೂಡ ಕಿತ್ಕೊಂಡು ಹೋಗ್ಬಿಟ್ರು. ಇದೇ ರೀತಿ ಡೆವಲಪ್ಮೆಂಟ್ ಅಲ್ಲೆಲ್ಲ ಬೆಳಗಾವಿಗೆ ಯಾವಾಗಲೂ ಉತ್ತರ ಕರ್ನಾಟಕದಲ್ಲಿರುವಂತ ಬೆಳಗಾವಿನ ಅನ್ಯಾಯ ಮಾಡುವಂತ ಕಾರ್ಯ ಈಗಾಗಲೇ ನಡೆದಿದೆ. ಇದರಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಅವ್ರಿಗೆ ನಾವೊಂದು ವಿನಂತಿ ಮಾಡ್ಕೊಳ್ತೇವೆ. ತುಂಗಭದ್ರಾ ಡ್ಯಾಮ್ ಮತ್ತು ಹಿಪ್ಪರಗಿ ಡ್ಯಾಮ್ ಇಂದ ನೀವು ಈ ನೀರನ್ನ ಧಾರವಾಡ ಕೊಡುವಂತ ವ್ಯವಸ್ಥೆ ಮಾಡಿಕೊಡ್ರಿ. ಬೆಳಗಾವಿಯ ಹಿಡ್ಕಲ್ ಡ್ಯಾಮಿಗೆ ಕೈ ಹಿಡಿದ್ರೆ ಹುಷಾರ್ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀವಿ. ನಿಮ್ಗೆ ಎಚ್ಚರಿಕೆ ಬೆಳಗಾವಿಯ ಜೊತೆಯಿಂದ ಕೊಡ್ತಾ ಇದ್ದೀನಿ. ನಮಸ್ಕಾರ. 0.5 ಹಿಂದೆ ನೀರನ್ನ ಧಾರವಾಡ ಕೈಗಾರಿಕಾ ಉದ್ಯಮಕ್ಕೆ ಒಯ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ ಚಾಲನೆ ಕೊಡದ ಒಂದು ಅನಧಿಕೃತ ಕಾರ್ಯಕ್ರಮ ಪ್ರಾರಂಭ ಮಾಡಿದರು. ಇದು ಬೆಳಗಾವಿ ಜಿಲ್ಲೆಯ ಜಲಮೂಲಗಳನ್ನ ಕಾಯ್ಕೊಳ್ಳಿಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 7 ನದಿಗಳ ನೀರಿನ ಸಂರಕ್ಷಣೆ ಮಾಡುವ ಸಂಬಂಧ ಇವತ್ತು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಾವಿವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಘಟಪ್ರಭಾ ಅನ್ನುವಂಥ ಹಿಡ್ಕಲ್ ಜಲಾಶಯ ನೀರ ಇದು ಕಾಡ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರ್ತಕ್ಕಂಥ ವ್ಯಾಪ್ತಿ. ಇದು ಜಿಲ್ಲಾ ರಾಜ್ಯ ಮಟ್ಟದ ಯೋಜನೆಯಾಗಿ ಇದು ಈ ಲೊಕೇಶನ್ ಬೇರೆ ಇದೆ ಮತ್ತು ನೀರಿನ ಅಲೋಕೇಶನ್ ಗೊತ್ತಿಲ್ಲ. ನೀರು ಯಾವ ರೀತಿ ಹೋಯ್ತಾರ, ಬರಗಾಲದಾಗ ಹೋಯ್ತಾರ, ಮಳೆಗಾಲದಾಗ ಹೋಯ್ತಾರ ಅಥವಾ ನೀರಿನ ಸ್ಟೋರೇಜ್ದಾಗ ಹೋಯ್ತಾರ ಅಂತ ಯಾವುದೇ ರೀತಿ ಕಾಮಗಾರಿ ಕೇಳಿದ್ರೆ ಯಾರಿಗೂ ಮಾಹಿತಿ ಇಲ್ಲ. ರೈತರು ನೀರು ಕೇಳಕ್ ಹೋದಾಗ ಅಧಿಕಾರಿಗಳು ಜಲಾಶಯ ನೀರಿನ ಪ್ರಮಾಣ ಕಡಿಮೆ ಇದೆ, ನಾವು ವಿಚಾರ ಮಾಡ್ತೀವಿ, ಪರ್ಮಿಷನ್ ತಂದು ಕೊಡ ಅಂತ ಹೇಳ್ತಾರ. ಇವತ್ತು ಯಾರ ಪರ್ಮಿಷನ್ ಅಂತ ಕಾರ್ಯಕ್ರಮ ಹೋಯ್ತಾ ಇದ್ರ ಅನ್ನುವಂಥದ್ದು ಡಿ ಸಿ ಅವ್ರಿಗೆ ಗೊತ್ತಿಲ್ಲ, ಜಿಲ್ಲಾಡಳಿತ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ
ಇದು ನಾವೆಲ್ಲರೂ ದಿಗ್ಭ್ರಮೆ ಇವತ್ತಿನ ಉದ್ದೇಶ ಪ್ರಾರಂಭಿಕ ಹಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಾದೇಶಿಕ ಆಯುಕ್ತರಿಗೆ ಪತ್ರ ಕೊಡುವ ಮುಖಾಂತರ ಅವರಿಗೆ 7 ದಿನ ಗಡುವನ್ನು ಕೊಡ್ತಾ ಇದ್ದೇವೆ. 7 ದಿನದಲ್ಲಿ ಎಲ್ಲಾ ರೈತ ಹೋರಾಟಗಾರನ ನಾಗರಿಕ ಹೋರಾಟಗಾರನ ಪರಿಕರಿಸಿ ಎಲ್ಲಾ ಅಧಿಕಾರಿ ಕಳಿಸಿ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಆಗ್ಲಿಲ್ಲ ಅಂದ್ರೆ ಇವತ್ತಿಂದ ಆ ಸಪ್ಲೈ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಬಂದ್ ಮಾಡ್ತಾ ಇದ್ದೇವೆ. ಬಂದ್ ಮಾಡಿದ್ದಾರೆ ಈಗಾಗಲೇ. ಆಗ್ಲಿಲ್ಲಪ್ಪ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾವು ಘೋಷಣೆ ಮಾಡ್ತಾ ಈ ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ.